ಓಂ ಶಾಂತಿ. ಇಂದಿನ ದಿನಾಂಕ 15/4/2025. ಪ್ರಾರ್ಥ ಮುರಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ತಂದೆಯು ನೀವು ಆತ್ಮಗಳೊಂದಿಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾರೆ. ನೀವು ತಂದೆಯ ಬಳಿ 21 ಜನ್ಮಗಳಿಗಾಗಿ ತಮ್ಮ ಜೀವನವನ್ನು ಇನ್ಶೂರ್ ಮಾಡಲು ಬಂದಿದ್ದೀರಿ. ನಿಮ್ಮ ಜೀವನ ಈ ರೀತಿ ಇನ್ಶೂರ್ ಮಾಡುತ್ತೀರಿ, ಅದರಿಂದ ನೀವು ಅಮರರಾಗಿ ಬಿಡುತ್ತೀರಿ. ಪ್ರಶ್ನೆ: ಮನುಷ್ಯರು ಸಹ ತಮ್ಮ ಜೀವನವನ್ನು ಇನ್ಶೂರ್ ಮಾಡಿಸುತ್ತಾರೆ ಮತ್ತು ನೀವು ಮಕ್ಕಳೂ ಸಹ ಮಾಡಿಸುತ್ತಾರೆ. ಇವೆರಡರಲ್ಲಿ ಅಂತರವೇನಿದೆ? ಉತ್ತರ: ಮನುಷ್ಯರು ತಮ್ಮ ಜೀವನವನ್ನು ಇನ್ಶೂರ್ ಮಾಡಿಸುತ್ತಾರೆ, ಏಕೆಂದರೆ ಮರಣ ಹೊಂದುತ್ತಾರೆಂದರೆ ಪರಿವಾರದವರಿಗೆ ಹಣವು ಸಿಗಲಿ ಎಂದು. ನೀವು ಮಕ್ಕಳು 21 ಜನ್ಮಗಳಿಗಾಗಿ ಸಾಯಲೇಬಾರದು, ಅಮರರಾಗಿ ಬಿಡಬೇಕೆಂದು ಇನ್ಶೂರ್ ಮಾಡಿಸುತ್ತೀರಿ. ಸತ್ಯಯುಗದಲ್ಲಿ ಇನ್ಶೂರೆನ್ಸ್ ಕಂಪನಿಗಳಿರುವುದಿಲ್ಲ. ಈಗ ನೀವು ತಮ್ಮ ಜೀವನವನ್ನು ಇನ್ಶೂರ್ ಮಾಡಿಬಿಡುತ್ತೀರಿ, ನಂತರ ಎಂದಿಗೂ ಮರಣ ಹೊಂದುವುದಿಲ್ಲ ಎಂಬ ಖುಷಿ ಇರಬೇಕಾಗಿದೆ. ಗೀತೆ. ಇಂದು ಬೆಳಗ್ಗೆ ಬಂದವರು ಯಾರು? ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳೊಂದಿಗೆ ವಾರ್ತಾಲಾಪ ಮಾಡುತ್ತಾರೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ತಂದೆಯು ನಮಗೂ ಈಗ 21 ಜನ್ಮಗಳಷ್ಟೇ ಅಲ್ಲ, 40-50 ಜನ್ಮಗಳಿಗಾಗಿ ಇನ್ಶೂರ್ ಮಾಡುತ್ತಿದ್ದಾರೆ. ನಾವು ಸತ್ತರೆ ನಮ್ಮ ಪರಿವಾರಕ್ಕೆ ಹಣ ಸಿಗಲೆಂದು ಅವರು ಇನ್ಶೂರ್ ಮಾಡುತ್ತಾರೆ. ಆದರೆ ನೀವು 21 ಜನ್ಮಗಳಿಗಾಗಿ ಸಾಯಲೇಬಾರದೆಂದು ಇನ್ಶೂರ್ ಮಾಡುತ್ತೀರಿ. ಅಮರರನ್ನಾಗಿ ಮಾಡುತ್ತಾರಲ್ಲವೇ? ನೀವು ಅಮರರಾಗಿದ್ದೀರಿ. ಮೂಲ ಲೋಕವೂ ಸಹ ಅಮರವಾಗಿದೆ. ಅಲ್ಲಿ ಸಾಯುವ ಮತ್ತು ಬದುಕುವ ಮಾತಿರುವುದಿಲ್ಲ. ಅದು ಆತ್ಮಗಳ ನಿವಾಸ ಸ್ಥಾನವಾಗಿದೆ. ಈಗ ಈ ಆತ್ಮಿಕ ವಾರ್ತಾಲಾಪವನ್ನು ತಂದೆಯು ತಮ್ಮ ಮಕ್ಕಳೊಂದಿಗೆ ಮಾಡುತ್ತಾರೆ, ಮತ್ಯಾರೊಂದಿಗೂ ಮಾಡುವುದಿಲ್ಲ. ಯಾವ ಆತ್ಮವು ತಂದೆಯನ್ನು ಅರಿತಿದೆ ಅವರೊಂದಿಗೆ ಮಾತನಾಡುತ್ತಾರೆ. ಮತ್ಯಾರೂ ತಂದೆಯ ಭಾಷೆಯನ್ನು ಅರಿತುಕೊಂಡಿಲ್ಲ. ಪ್ರದರ್ಶನಿಯಲ್ಲಿ ಎಷ್ಟೊಂದು ಮಂದಿ ಬರುತ್ತಾರೆ, ನಿಮ್ಮ ಭಾಷೆಯನ್ನು ಅರಿತುಕೊಳ್ಳುತ್ತಾರೆಯೇ? ಕೆಲವರೇ ವಿರಳ ಅರಿತುಕೊಳ್ಳುತ್ತಾರೆ. ನಿಮಗೂ ಸಹ ತಿಳಿಸುತ್ತಾ ಎಷ್ಟೊಂದು ವರ್ಷಗಳಾಯಿತು. ಆದರೂ ಸಹ ನಿಮ್ಮಲ್ಲಿ ಕೆಲವರೇ ತಿಳಿದುಕೊಳ್ಳುತ್ತಾರೆ. ವಾಸ್ತವದಲ್ಲಿ ಇದು ಸೆಕೆಂಡಿನಲ್ಲಿ ತಿಳಿದುಕೊಳ್ಳುವ ಮಾತುಗಳಾಗಿವೆ. ನಾವಾತ್ಮಗಳು ಯಾರು ಪಾವನರಾಗಿದ್ದೇವೋ ಅವರೇ ಪತಿತರಾಗಿದ್ದೇವೆ, ಮತ್ತೆ ಈಗ ಪಾವನರಾಗಬೇಕಾಗಿದೆ. ಅದಕ್ಕಾಗಿ ಮಧುರ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಅವರಿಗಿಂತ ಮಧುರ ವಸ್ತು ಮತ್ಯಾವುದೂ ಇಲ್ಲ. ಈ ನೆನಪು ಮಾಡುವುದರಲ್ಲಿಯೇ ಬಹಳ ಮಾಯೆಯ ವಿಘ್ನಗಳು ಬರುತ್ತವೆ. ಇದನ್ನು ಸಹ ತಿಳಿದುಕೊಂಡಿದ್ದೀರಿ. ತಂದೆಯು ನಮ್ಮನ್ನು ಅಮರರನ್ನಾಗಿ ಮಾಡಲು ಬಂದಿದ್ದಾರೆ. ಪುರುಷಾರ್ಥ ಮಾಡಿ ಅಮರರಾಗಿ ಅಮರಪುರಿಯ ಮಾಲೀಕರಾಗಬೇಕಾಗಿದೆ. ಎಲ್ಲರೂ ಅಮರರಾಗುತ್ತಾರೆ. ಸತ್ಯಯುಗಕ್ಕೆ ಅಮರ ಲೋಕವೆಂದು ಕರೆಯಲಾಗುತ್ತದೆ. ಇದು ಮೃತ್ಯುಲೋಕವಾಗಿದೆ. ಇದು ಅಮರ ಕಥೆಯಾಗಿದೆ. ಕೇವಲ ಶಂಕರನು ಪಾರ್ವತಿಗೆ ಅಮರ ಕಥೆಯನ್ನು ತಿಳಿಸಿದನೆಂದಲ್ಲ. ಅವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ. ನೀವು ಮಕ್ಕಳು ಕೇವಲ ನನ್ನೊಬ್ಬನಿಂದಲೇ ಕೇಳಿ ನನ್ನೊಬ್ಬನನ್ನೇ ನೆನಪು ಮಾಡಿ ಜ್ಞಾನವನ್ನು ನಾನೇ ಕೊಡಲು ಸಾಧ್ಯ. ಡ್ರಾಮಾದ ಪ್ಲಾನ್ ಅನುಸಾರ ಇಡೀ ಪ್ರಪಂಚವು ತಮೋಪ್ರಧಾನವಾಗಿದೆ. ಅಮರಪುರಿಯಲ್ಲಿ ರಾಜ್ಯ ಮಾಡುವುದಕ್ಕೆ ಅಮರ ಪದವಿ ಎಂದು ಹೇಳಲಾಗುತ್ತದೆ. ಅಲ್ಲಿ ಇನ್ಶೂರೆನ್ಸ್ ಕಂಪನಿಗಳಿರುವುದಿಲ್ಲ. ಈಗ ನಿಮ್ಮ ಜೀವನವನ್ನು ಇನ್ಶೂರ್ ಮಾಡುತ್ತಿದ್ದೀರಿ. ನೀವು ಎಂದೂ ಮರಣ ಹೊಂದುವುದಿಲ್ಲ. ಬುದ್ಧಿಯಲ್ಲಿ ಈ ಖುಷಿ ಇರಬೇಕು, ನಾವು ಅಮರಪುರಿಯ ಮಾಲೀಕರಾಗುತ್ತೇವೆ. ಅಂದ ಮೇಲೆ
ಅಮರಪುರಿಯನ್ನು ನೆನಪು ಮಾಡಬೇಕಾಗಿದೆ. ಮೂಲವತನದ ಮೂಲಕವೇ ಹೋಗಬೇಕಾಗಿದೆ. ಇದು ಸಹ ಮನ್ಮನಾಭವವಾಗಿದೆ. ಮೂಲವತನವು ಮನ್ಮನಾಭವವಾಗಿದೆ. ಅಮರಪುರಿಯು ಮಧ್ಯಾಜೀಭವವಾಗಿದೆ. ಪ್ರತಿಯೊಂದು ಮಾತಿನಲ್ಲಿ 2 ಶಬ್ದಗಳು ಬರುತ್ತವೆ. ನಿಮಗೆ ಎಷ್ಟು ಪ್ರಕಾರವಾಗಿ ಅರ್ಥವನ್ನು ತಿಳಿಸುತ್ತಾರೆ ಅಂದ ಮೇಲೆ ಇದು ಬುದ್ಧಿಯಲ್ಲಿ ಕುಳಿತುಕೊಳ್ಳಬೇಕಾಗಿದೆ. ಎಲ್ಲದಕ್ಕಿಂತ ಹೆಚ್ಚಿನ ಪರಿಶ್ರಮವೇ ಇದರಲ್ಲಿದೆ. ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಳ್ಳಬೇಕಾಗಿದೆ. ನಾನಾತ್ಮನು ಈ ಜನ್ಮವನ್ನು ತೆಗೆದುಕೊಂಡಿದ್ದೇನೆ. 84 ಜನ್ಮಗಳಲ್ಲಿ ಭಿನ್ನ ಭಿನ್ನ ನಾಮರೂಪ ದೇಶ ಕಾಲಗಳನ್ನು ಸುತ್ತುತ್ತಾ ಬಂದಿದ್ದೇನೆ. ಸತ್ಯಯುಗದಲ್ಲಿ ಇಷ್ಟು ಜನ್ಮಗಳು, ತ್ರೇತಾಯುಗದಲ್ಲಿ ಇಷ್ಟು ಜನ್ಮಗಳು. ಇದನ್ನು ಸಹ ಅನೇಕ ಮಕ್ಕಳು ಮರೆತು ಹೋಗಿದ್ದಾರೆ. ಮುಖ್ಯವಾದ ಮಾತು ತಮ್ಮನ್ನು ಆತ್ಮವೆಂದು ತಿಳಿದು ಮಧುರ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಹೇಳುತ್ತಾ ಕುಳಿತುಕೊಳ್ಳುತ್ತಾ ಇದು ಬುದ್ಧಿಯಲ್ಲಿರುವುದರಿಂದ ಖುಷಿ ಇರುತ್ತದೆ. ತಂದೆಯು ಪುನಃ ಬಂದಿದ್ದಾರೆ. ಯಾರನ್ನು ನಾವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ನೆನಪು ಮಾಡುತ್ತಿದ್ದೆವು. ಮೂಲವತನದಲ್ಲಿ ಮತ್ತು ಸತ್ಯಯುಗದಲ್ಲಿ ಪಾವನರಾಗಿರುತ್ತೇವೆ. ಭಕ್ತಿಯಲ್ಲಿ ಮನುಷ್ಯರು ಮುಕ್ತಿ ಹಾಗೂ ಜೀವನ್ಮುಕ್ತಿಯಲ್ಲಿ ಹೋಗುವುದಕ್ಕಾಗಿ ಪುರುಷಾರ್ಥ ಮಾಡುತ್ತಾರೆ. ಮುಕ್ತಿ ಎಂದಾದರೂ ಹೇಳಿ ಅಥವಾ ನಿರ್ವಾಣಧಾಮವೆಂದಾದರೂ ಹೇಳಿ. ವಾನಪ್ರಸ್ಥ ಶಬ್ದವು ಸರಿಯಾಗಿದೆ. ವಾನಪ್ರಸ್ಥಿಗಳು ನಗರದಲ್ಲಿಯೇ ಇರುತ್ತಾರೆ. ಸನ್ಯಾಸಿಗಳು ಗೃಹಸ್ಥವನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ. ಇತ್ತೀಚೆಗೆ ವಾನಪ್ರಸ್ಥಿಗಳಲ್ಲಿ ಯಾವುದೇ ಶಕ್ತಿ ಇಲ್ಲ. ಸನ್ಯಾಸಿಗಳಂತೂ ಬ್ರಹ್ಮ ತತ್ವವನ್ನೇ ಭಗವಂತನೆಂದು ಹೇಳಿಬಿಡುತ್ತಾರೆ. ಬ್ರಹ್ಮಲೋಕವೆಂದು ಹೇಳುವುದಿಲ್ಲ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಪುನರ್ಜನ್ಮ ಯಾರಿಗೂ ನಿಂತು ಹೋಗುವುದಿಲ್ಲ. ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನಭಿನಯಿಸುತ್ತಾರೆ. ಅವಾಗಮನದಿಂದ ಎಂದು ಬಿಡುಗಡೆಯಾಗುವುದಿಲ್ಲ. ಈ ಸಮಯದಲ್ಲಿ ಕೋಟ್ಯಾಂತರ ಮನುಷ್ಯರಿದ್ದಾರೆ. ಇನ್ನು ಬರುತ್ತಲೇ ಇರುತ್ತಾರೆ. ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ ಮತ್ತು ಫಸ್ಟ್ ಫ್ಲೋರ್ ಖಾಲಿಯಾಗುವುದು. ಮೂಲವತನವು ಫಸ್ಟ್ ಫ್ಲೋರ್ ಆಗಿದೆ. ಸೂಕ್ಷ್ಮವತನವು ಸೆಕೆಂಡ್ ಫ್ಲೋರ್ ಆಗಿದೆ. ಇದು ಥರ್ಡ್ ಫ್ಲೋರ್ ಅಥವಾ ಗ್ರೌಂಡ್ ಫ್ಲೋರ್ ಎಂದು ಕರೆಯಲಾಗುವುದು. ಇದರ ಹೊರತು ಮತ್ಯಾವುದೂ ಇಲ್ಲ. ನಕ್ಷತ್ರಗಳಲ್ಲಿಯೂ ಪ್ರಪಂಚವಿದೆ ಎಂದು ಅವರು ತಿಳಿಯುತ್ತಾರೆ. ಆದರೆ ಆ ರೀತಿ ಇಲ್ಲ. ಫಸ್ಟ್ ಫ್ಲೋರ್ನಲ್ಲಿ ಆತ್ಮಗಳಿರುತ್ತಾರೆ. ಉಳಿದಂತೆ ಮನುಷ್ಯರಿಗಾಗಿ ಈ ಪ್ರಪಂಚವಿರುತ್ತದೆ. ನೀವು ಬೇಹದ್ದಿನ ವೈರಾಗಿ ಮಕ್ಕಳಾಗಿದ್ದೀರಿ. ನೀವು ಹಳೆಯ ಪ್ರಪಂಚದಲ್ಲಿದ್ದರೂ ಸಹ ಈ ಕಣ್ಣುಗಳಿಂದ ಎಲ್ಲವನ್ನು ನೋಡುತ್ತಿದ್ದರೂ ನೋಡದಂತಿರಬೇಕು. ಇದು ಮುಖ್ಯ ಪುರುಷಾರ್ಥವಾಗಿದೆ. ಏಕೆಂದರೆ ಇದೆಲ್ಲವೂ ಸಮಾಪ್ತಿಯಾಗಿ ಬಿಡುವುದು. ಈ ಸಂಸಾರವು ರಚಿಸಿಯೇ ಇಲ್ಲವೆಂದಲ್ಲ, ರಚಿಸಲ್ಪಟ್ಟಿದೆ. ಆದರೆ ಅದರಿಂದ ವೈರಾಗ್ಯ ಉಂಟಾಗಿ ಬಿಡುತ್ತದೆ. ಅರ್ಥಾತ್ ಇಡೀ ಹಳೆಯ ಪ್ರಪಂಚದಿಂದ ವೈರಾಗ್ಯವು ಬರುತ್ತದೆ. ಭಕ್ತಿ, ಜ್ಞಾನ ಮತ್ತು ವೈರಾಗ್ಯ. ಭಕ್ತಿಯ ನಂತರ ಜ್ಞಾನವಾಗಿದೆ. ನಂತರ ಭಕ್ತಿಯಿಂದ ವೈರಾಗ್ಯ ಉಂಟಾಗಿ ಬಿಡುತ್ತದೆ. ಬುದ್ಧಿಯಿಂದ ತಿಳಿದುಕೊಳ್ಳಿ, ಇದು ಹಳೆಯ ಪ್ರಪಂಚವಾಗಿದೆ. ಇದು ನಮ್ಮ ಅಂತಿಮ ಜನ್ಮವಾಗಿದೆ. ಈಗಲೇ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ. ಚಿಕ್ಕ ಮಕ್ಕಳಿಗೂ ಸಹ ಶಿವತಂದೆಯ ನೆನಪನ್ನು ತರಿಸಬೇಕಾಗಿದೆ. ಅಶುದ್ಧ ಆಹಾರ ಪದಾರ್ಥಗಳನ್ನು ಸೇವಿಸುವ ಹವ್ಯಾಸವಿರಬಾರದು. ಬಾಲ್ಯದಿಂದಲೇ ಯಾವ ಹವ್ಯಾಸ ಮಾಡಿಕೊಳ್ಳುವಿರೋ ಅದೇ ಉಳಿದು ಬಿಡುತ್ತದೆ. ಇತ್ತೀಚೆಗೆ ಸಂಘ ದೋಷವು ಬಹಳ ಕೆಟ್ಟದ್ದಾಗಿದೆ. ಸತ್ಸಂಗವು ಮೇಲೆತ್ತುವುದು, ಕೆಟ್ಟ ಸಂಘವು ಕೆಳಗೆ ಬೀಳಿಸುವುದು. ಇದು ವಿಷಯ ಸಾಗರ, ವೇಶ್ಯಾಲಯವಾಗಿದೆ. ಸತ್ಯವು ಒಬ್ಬರೇ ಪರಮಪಿತ ಪರಮಾತ್ಮನಾಗಿದ್ದಾರೆ. ದೇವರೊಬ್ಬನೇ ಎಂದು ಹೇಳಲಾಗುತ್ತದೆ. ಅವರು ಬಂದು ಸತ್ಯವಾದ ಮಾತುಗಳನ್ನು ತಿಳಿಸುತ್ತಾರೆ. ತಂದೆಯು ತಿಳಿಸುತ್ತಾರೆ.
ಏ ಆತ್ಮಿಕ ಮಕ್ಕಳೇ, ನಿಮ್ಮ ತಂದೆಯಾದ ನಾನು ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ. ನೀವು ನನ್ನನ್ನು ಕರೆಯುತ್ತೀರಲ್ಲವೇ? ನಾನೇ ಜ್ಞಾನಸಾಗರ, ಪತಿತ ಪಾವನನಾಗಿದ್ದೇನೆ. ತಂದೆಯು ಹೊಸ ಸೃಷ್ಟಿಯ ರಚಯಿತನಾಗಿದ್ದಾರೆ. ಹಳೆಯ ಸೃಷ್ಟಿಯ ವಿನಾಶವನ್ನು ಮಾಡಿಸುತ್ತಾರೆ. ಈ ತ್ರಿಮೂರ್ತಿಗಳು ಪ್ರಸಿದ್ಧರಾಗಿದ್ದಾರೆ. ಶ್ರೇಷ್ಠಾತಿಶ್ರೇಷ್ಠ ಶಿವನಾಗಿದ್ದಾರೆ. ಮತ್ತೆ ಸೂಕ್ಷ್ಮವತನದಲ್ಲಿ ಬ್ರಹ್ಮ, ವಿಷ್ಣು, ಶಂಕರರಿದ್ದಾರೆ. ಅವರ ಸಾಕ್ಷಾತ್ಕಾರವೂ ಆಗುತ್ತದೆ, ಏಕೆಂದರೆ ಪವಿತ್ರರಲ್ಲವೇ? ಅವರನ್ನು ಚೈತನ್ಯದಲ್ಲಿ ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಅವರನ್ನು ಬಹಳ ನೌದ ಭಕ್ತಿಯಿಂದಲೇ ನೋಡಬಹುದಾಗಿದೆ. ತಿಳಿದುಕೊಳ್ಳಿ, ಯಾರಾದರೂ ಹನುಮಂತನ ಭಕ್ತರಾಗಿದ್ದರೆ ಅವರಿಗೆ ಹನುಮಂತನ ಸಾಕ್ಷಾತ್ಕಾರವಾಗುತ್ತದೆ. ಶಿವನ ಭಕ್ತರಿಗಂತೂ ಪರಮಾತ್ಮನು ಅಖಂಡ ಜ್ಯೋತಿ ಸ್ವರೂಪವೆಂದು ಅಸತ್ಯವೆನ್ನು ತಿಳಿಸಿಬಿಟ್ಟಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನಾನಂತೂ ಇಷ್ಟು ಚಿಕ್ಕ ಬಿಂದುವಾಗಿದ್ದೇನೆ. ಅಖಂಡ ಜ್ಯೋತಿ ಸ್ವರೂಪವೆಂದು ಅರ್ಜುನನಿಗೆ ತೋರಿಸಿದರೆಂದು ಅವರು ಹೇಳುತ್ತಾರೆ ಮತ್ತು ನನ್ನಿಂದ ನೋಡಲು ಸಹನೆಯಾಗುವುದಿಲ್ಲ ಎಂದು ಅರ್ಜುನನು ಹೇಳಿದನೆಂದು ತಿಳಿಸಿದ್ದಾರೆ. ಅರ್ಜುನನಿಗೆ ಸಾಕ್ಷಾತ್ಕಾರವಾಯಿತೆಂದೂ ಸಹ ಗೀತೆಯಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಅಖಂಡ ಜ್ಯೋತಿಯ ಸಾಕ್ಷಾತ್ಕಾರವಾಯಿತೆಂದು ತಿಳಿಸುತ್ತಾರೆ. ಈಗ ತಂದೆಯು ತಿಳಿಸುತ್ತಾರೆ, ಇವೆಲ್ಲ ಭಕ್ತಿ ಮಾರ್ಗದ ಮಾತುಗಳು ಮನಸ್ಸನ್ನು ಖುಷಿಪಡಿಸುವಂತದ್ದಾಗಿದೆ. ನಾನು ಅಖಂಡ ಜ್ಯೋತಿ ಸ್ವರೂಪನೆಂದು ನಾನು ಹೇಳುವುದೇ ಇಲ್ಲ. ನೀವಾತ್ಮಗಳು ಹೇಗೆ ಸೂಕ್ಷ್ಮ ಬಿಂದುಗಳಾಗಿದ್ದೀರಿ, ಹಾಗೆಯೇ ನಾನು ಬಿಂದುವಾಗಿದ್ದೇನೆ. ಹೇಗೆ ನೀವು ನಾಟಕದಲ್ಲಿ ಬಂಧಿತರಾಗಿದ್ದೀರೋ ಹಾಗೆಯೇ ನಾನು ಬಂಧಿತನಾಗಿದ್ದೇನೆ. ಎಲ್ಲ ಆತ್ಮಗಳಿಗೆ ತಮ್ಮ ತಮ್ಮ ಪಾತ್ರವು ಸಿಕ್ಕಿದೆ. ಎಲ್ಲರೂ ಪುನರ್ಜನ್ಮವನ್ನು ತೆಗೆದುಕೊಳ್ಳಲೇಬೇಕಾಗಿದೆ. ಎಲ್ಲರೂ ನಂಬರ್ ವಾರ್ ಬರಲೇಬೇಕಾಗಿದೆ. ಮೊದಲ ನಂಬರಿನಲ್ಲಿದ್ದವರೇ ಮತ್ತೆ ಕೆಳಗಿಳಿಯುತ್ತಾರೆ. ತಂದೆಯು ಎಷ್ಟೊಂದು ಮಾತುಗಳನ್ನು ತಿಳಿಸುತ್ತಾರೆ. ಸೃಷ್ಟಿರೂಪಿ ಚಕ್ರವು ಸುತ್ತುತ್ತಿರುತ್ತದೆ ಎಂಬುದನ್ನು ಸಹ ತಿಳಿಸಲಾಗಿದೆ. ಹೇಗೆ ಹಗಲಿನ ನಂತರ ರಾತ್ರಿಯು ಬರುವುದು, ಹಾಗೆಯೇ ಕಲಿಯುಗದ ನಂತರ ಸತ್ಯಯುಗ, ನಂತರ ತ್ರೇತ, ಕೊನೆಯಲ್ಲಿ ಸಂಗಮಯುಗವು ಬರುತ್ತದೆ. ಸಂಗಮಯುಗದಲ್ಲಿಯೇ ತಂದೆಯು ಪರಿವರ್ತನೆ ಮಾಡುತ್ತಾರೆ. ಯಾರು ಸತೋ ಪ್ರಧಾನರಾಗಿದ್ದರೋ ಅವರೇ ಈಗ ತಮೋ ಪ್ರಧಾನರಾಗಿದ್ದಾರೆ. ಅವರೇ ಈಗ ಸತೋ ಪ್ರಧಾನರಾಗುತ್ತಾರೆ. ಏ ಪತಿತ ಪಾವನ, ಬನ್ನಿ ಎಂದು ಕರೆದಿರಿ. ಆದ್ದರಿಂದ ಈಗ ತಂದೆಯು ಬಂದು ತಿಳಿಸುತ್ತಾರೆ, ಮಕ್ಕಳೇ, ಮನ್ಮನಾಭವ, ನಾನು ಆತ್ಮನಾಗಿದ್ದೇನೆ. ನಾನು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಇದನ್ನು ಯಥಾರ್ಥ ರೀತಿಯಿಂದ ಕೆಲವರೇ ಅರಿತುಕೊಳ್ಳುತ್ತಾರೆ. ನಾವಾತ್ಮಗಳ ತಂದೆಯು ಎಷ್ಟು ಮಧುರನಾಗಿದ್ದಾರೆ. ಆತ್ಮವೇ ಮಧುರವಲ್ಲವೇ? ಶರೀರವು ಸಮಾಪ್ತಿಯಾದರೆ ಮತ್ತೆ ಅವರ ಆತ್ಮವನ್ನು ಕರೆಸುತ್ತಾರೆ. ಆತ್ಮದೊಂದಿಗೆ ಪ್ರೀತಿ ಇರುತ್ತದೆ ಎಲ್ಲವೇ? ಸಂಸ್ಕಾರವು ಆತ್ಮದಲ್ಲಿರುತ್ತದೆ. ಆತ್ಮವೇ ಓದುತ್ತದೆ, ಕೇಳುತ್ತದೆ. ದೇಹವಂತೂ ಸಮಾಪ್ತಿಯಾಗಿ ಬಿಡುತ್ತದೆ. ನಾನಾತ್ಮ ಅಮರನಾಗಿದ್ದೇನೆ ಅಂದ ಮೇಲೆ ನೀವು ನನಗಾಗಿ ಏಕೆ ಅಳುತ್ತೀರಿ? ಇದು ದೇಹಾಭಿಮಾನವಲ್ಲವೇ? ನಿಮಗೆ ದೇಹದೊಂದಿಗೆ ಪ್ರೀತಿ ಇದೆ. ವಾಸ್ತವದಲ್ಲಿ ಆ ಪ್ರೀತಿಯು ಆತ್ಮದೊಂದಿಗಿರಬೇಕು. ಅವಿನಾಶಿ ವಸ್ತುವಿನೊಂದಿಗೆ ಪ್ರೀತಿ ಇರಬೇಕು. ವಿನಾಶಿ ವಸ್ತುವಿನಲ್ಲಿ ಪ್ರೀತಿ ಇರುವುದರಿಂದಲೇ ಒಡೆದಾಡುತ್ತಾರೆ, ಜಗಳವಾಡುತ್ತಾರೆ. ಸತ್ಯಯುಗದಲ್ಲಿ ದೇಹಿ ಅಭಿಮಾನಿಗಳಾಗಿರುತ್ತಾರೆ. ಆದ್ದರಿಂದ ಖುಷಿಯಿಂದ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ. ಅಳುವುದು, ದುಃಖಿಸುವುದು ಏನೂ ಇರುವುದಿಲ್ಲ. ನೀವು ಮಕ್ಕಳು ತಮ್ಮ ಆತ್ಮಾಭಿಮಾನಿ ಸ್ಥಿತಿಯನ್ನು ಮಾಡಿಕೊಳ್ಳಲು ಬಹಳ ಅಭ್ಯಾಸ ಮಾಡಬೇಕಾಗಿದೆ.
ನಾನು ಆತ್ಮನಾಗಿದ್ದೇನೆ. ನನ್ನ ಸಹೋದರ ಆತ್ಮನಿಗೆ ತಂದೆಯ ಸಂದೇಶವನ್ನು ತಿಳಿಸುತ್ತೇನೆ. ನನ್ನ ಸಹೋದರನು ಈ ಕರ್ಮೇಂದ್ರಿಯಗಳ ಮೂಲಕ ಕೇಳುತ್ತಾನೆ. ಈ ರೀತಿಯ ಸ್ಥಿತಿಯನ್ನು ಮಾಡಿಕೊಳ್ಳಿ. ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಆಗ ವಿಕರ್ಮಗಳು ವಿನಾಶವಾಗುತ್ತಾ ಇರುತ್ತವೆ. ಸ್ವಯಂವನ್ನು ಆತ್ಮನೆಂದು ತಿಳಿಯಿರಿ ಮತ್ತು ಅವರನ್ನು ಆತ್ಮವೆಂದು ತಿಳಿಯಿರಿ. ಆಗ ಇದು ಪಕ್ಕಾ ಹವ್ಯಾಸವಾಗಿ ಬಿಡುವುದು. ಇದು ಗುಪ್ತ ಪರಿಶ್ರಮವಾಗಿದೆ. ಅಂತರ್ಮುಖಿಯಾಗಿ ಈ ಸ್ಥಿತಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ. ಎಷ್ಟು ಸಮಯವನ್ನು ತೆಗೆಯಲು ಸಾಧ್ಯವಿದೆಯೋ ಅಷ್ಟು ಈ ಸೇವೆಯಲ್ಲಿ ತೊಡಗಿಸಿ. 8 ಗಂಟೆಗಳ ಸಮಯ ಬಲೆ ನಿಮ್ಮ ಉದ್ಯೋಗ ವ್ಯವಹಾರಗಳನ್ನು ಮಾಡಿ, ನಿದ್ರೆಯನ್ನು ಮಾಡಿ, ಉಳಿದ ಸಮಯವನ್ನು ಇದರಲ್ಲಿ ತೊಡಗಿಸಿ. ನಿಮ್ಮ ನೆನಪು 8 ಗಂಟೆಗಳವರೆಗೆ ತಲುಪಬೇಕು. ಆಗಲೇ ನಿಮ್ಮ ಬಹಳ ಖುಷಿ ಇರುವುದು. ಪತಿತ ಪಾವನ ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುವವು. ಜ್ಞಾನವು ನಿಮಗೆ ಈ ಸಂಗಮ ಯುಗದಲ್ಲಿಯೇ ಸಿಗುವುದು. ಮಹಿಮೆಯೆಲ್ಲವೂ ಈ ಸಂಗಮ ಯುಗದ್ದಾಗಿದೆ. ಈಗಲೇ ತಂದೆಯು ಕುಳಿತು ನಿಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಇದರಲ್ಲಿ ಯಾವುದೇ ಸ್ಥೂಲ ಮಾತಿಲ್ಲ. ನೀವು ಈಗ ಏನನ್ನು ಬರೆಯುತ್ತೀರೋ ಅದೆಲ್ಲವೂ ಸಮಾಪ್ತಿಯಾಗಿ ಬಿಡುವುದು. ಜ್ಞಾನ ಬಿಂದುಗಳ ನೆನಪಿರಲೆಂದು ಬರೆದುಕೊಳ್ಳುತ್ತೀರಿ. ಕೆಲವರ ಬುದ್ಧಿಯು ತೀಕ್ಷ್ಣವಾಗಿರುತ್ತದೆ, ಆದ್ದರಿಂದ ಬುದ್ಧಿಯಲ್ಲಿ ನೆನಪಿರುತ್ತದೆ. ನಂಬರ್ ವಾರ್ ಇದ್ದಾರಲ್ಲವೇ. ಮುಖ್ಯ ಮಾತು ತಂದೆಯನ್ನು ನೆನಪು ಮಾಡಬೇಕು ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡಬೇಕಾಗಿದೆ. ಯಾವುದೇ ವಿಕರ್ಮಗಳನ್ನು ಮಾಡಬಾರದು. ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕಾಗಿದೆ, ಆದರೆ ಅವಶ್ಯವಾಗಿ ಪವಿತ್ರರಾಗಿರಬೇಕಾಗಿದೆ. ಕೆಲವರು ಅಶುದ್ಧ ವಿಚಾರಗಳುಳ್ಳ ಮಕ್ಕಳು ತಿಳಿಯುತ್ತಾರೆ, ನಮಗೆ ಇವರು ಬಹಳ ಇಷ್ಟವಾಗುತ್ತಾರೆ. ಕೆಲವರು ಅಶುದ್ಧ ವಿಚಾರಗಳುಳ್ಳ ಮಕ್ಕಳು ತಿಳಿಯುತ್ತಾರೆ, ನಮಗೆ ಇವರು ಬಹಳ ಇಷ್ಟವಾಗುತ್ತಾರೆ. ಇವರೊಂದಿಗೆ ನಾವು ಗಾಂಧರ್ವ ವಿವಾಹ ಮಾಡಿಕೊಳ್ಳುತ್ತೇವೆ. ಆದರೆ ಈ ಗಾಂಧರ್ವ ವಿವಾಹವನ್ನು ಯಾವಾಗ ಮಾಡಿಸುತ್ತಾರೆಂದರೆ ಮಿತ್ರ ಸಂಬಂಧಿ ಮೊದಲಾದವರು ಬಹಳ ತೊಂದರೆ ಕೊಡುತ್ತಾರೆಂದರೆ ಅವರನ್ನು ಪಾರು ಮಾಡಲು ಹೀಗೆ ಮಾಡಬೇಕಾಗುತ್ತದೆ. ನಾವು ಗಾಂಧರ್ವ ವಿವಾಹ ಮಾಡಿಕೊಳ್ಳುತ್ತೇವೆಂದು ಎಲ್ಲರೂ ಹೇಳುವಂತಿಲ್ಲ. ಅಂಥವರು ಇಲ್ಲಿರಲು ಸಾಧ್ಯವಿಲ್ಲ. ಮೊದಲಿನ ದಿನವೇ ಹೋಗಿ ಕೆಸರಿನಲ್ಲಿ ಬೀಳುತ್ತಾರೆ. ನಾಮರೂಪದಲ್ಲಿ ಮನಸ್ಸು ಸಿಲುಕುತ್ತದೆ. ಇದು ಬಹಳ ಕೆಟ್ಟ ಮಾತಾಗಿದೆ. ಗಾಂಧರ್ವ ವಿವಾಹ ಮಾಡಿಕೊಳ್ಳುವುದು ಯಾವುದೇ ಚಿಕ್ಕಮ್ಮನ ಮನೆಯಂತಲ್ಲ. ಪರಸ್ಪರ ಮನಸ್ಸಾಯಿತೆಂದರೆ ನಾವು ಗಾಂಧರ್ವ ವಿವಾಹ ಮಾಡಿಕೊಳ್ಳುತ್ತೇವೆಂದು ಹೇಳುತ್ತಾರೆ. ಆದರೆ ಇದರಲ್ಲಿ ಸಂಬಂಧಿಗಳು ಬಹಳ ಎಚ್ಚರದಿಂದಿರಬೇಕು. ಈ ಮಕ್ಕಳು ಯಾವುದೇ ಪ್ರಯೋಜನವಿಲ್ಲವೆಂದು ತಿಳಿಯಬೇಕು. ಯಾರೊಂದಿಗೆ ಮನಸ್ಸಾಗಿದೆಯೋ ಅವರಿಂದ ಬೇರ್ಪಡಿಸಬೇಕು. ಇಲ್ಲದಿದ್ದರೆ ಪರಸ್ಪರ ಮಾತನಾಡುತ್ತಿರುತ್ತಾರೆ. ಈ ಸಭೆಯಲ್ಲಿ ಬಹಳ ಎಚ್ಚರಿಕೆಯನ್ನಿಡಬೇಕಾಗುತ್ತದೆ. ಮುಂದೆ ಹೋದಂತೆ ಸಭೆಯು ಬಹಳ ನಿಯಮಾನುಸಾರ ಇರುವುದು. ಇಂತಹ ಕೆಟ್ಟ ವಿಚಾರ ಮಾಡುವವರನ್ನು ಬರಲು ಅನುಮತಿ ನೀಡುವುದಿಲ್ಲ. ಯಾವ ಮಕ್ಕಳು ಆತ್ಮಿಕ ಸೇವೆಯಲ್ಲಿ ತತ್ಪರರಾಗಿರುವರೋ, ಯಾರು ಯೋಗದಲ್ಲಿದ್ದು ಸೇವೆ ಮಾಡುವರೋ ಅವರೇ ಸತ್ಯಯುಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡುವುದರಲ್ಲಿ ಸಹಯೋಗಿಗಳಾಗುತ್ತಾರೆ. ಸೇವಾದಾರಿ ಮಕ್ಕಳಿಗೆ ತಂದೆಯ ಆದೇಶವಾಗಿದೆ. ಆರಾಮವು ಆರಾಮವಾಗಿದೆ, ಅರ್ಥಾತ್ ವಿಶ್ರಾಂತಿಯು ಕೆಟ್ಟದಾಗಿದೆ. ಯಾರು ಬಹಳ ಸೇವೆ ಮಾಡುವರೋ ಅವರು ಅವಶ್ಯವಾಗಿ ರಾಜ ರಾಣಿಯಾಗುತ್ತಾರೆ. ಯಾರ್ಯಾರು ಪರಿಶ್ರಮ ಪಡುವರೋ ತಮ್ಮ ಸಮಾನ ಮಾಡಿಕೊಳ್ಳುವರು. ಅವರಲ್ಲಿ ಶಕ್ತಿಯೂ ಇರುತ್ತದೆ. ಸ್ಥಾಪನಾ ಕಾರ್ಯವು ನಾಟಕದ ಅನುಸಾರವೇ ಆಗಬೇಕಾಗಿದೆ. ಇವೆಲ್ಲವೂ ಅಂಶಗಳನ್ನು ಬಹಳ ಚೆನ್ನಾಗಿ ಧಾರಣೆ ಮಾಡಿಕೊಂಡು ಸೇವೆಯಲ್ಲಿ ತೊಡಗಬೇಕು. ಇಲ್ಲಿ ವಿಶ್ರಾಂತಿಯು ಕೆಟ್ಟದಾಗಿದೆ. ಸೇವೆಯೇ ಸೇವೆ ನಡೆಯುತ್ತಿರಲಿ, ಆಗಲೇ ಶ್ರೇಷ್ಠ ಪದವಿಯನ್ನು
ಪಡೆಯುತ್ತೀರಿ. ಮೋಡಗಳು ಬಂದು ರಿಫ್ರೆಶ್ ಆಗಿ ಸೇವೆಗೆ ಹೋಗಬೇಕು. ನಿಮ್ಮದು ಬಹಳಷ್ಟು ಸೇವೆಯು ವೃದ್ಧಿಯಾಗುವುದು. ಭಿನ್ನ ಭಿನ್ನ ಪ್ರಕಾರದ ಚಿತ್ರಗಳು ರಚಿಸಲ್ಪಡುವವು. ಅದರಿಂದ ಮನುಷ್ಯರು ಬಹಳ ಬೇಗನೆ ಅರ್ಥ ಮಾಡಿಕೊಳ್ಳುವರು. ಈ ಚಿತ್ರಗಳು ಮೊದಲಾದವೂ ಸಹ ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತವೆ. ಇದರಲ್ಲಿಯೂ ಯಾರು ನಮ್ಮ ಬ್ರಾಹ್ಮಣ ಕುಲದವರಿರುವರೋ ಅವರು ಬಹಳ ಚೆನ್ನಾಗಿ ಅರಿತುಕೊಳ್ಳುತ್ತಾರೆ. ತಿಳಿಸುವವರು ಸಹ ಒಳ್ಳೆಯವರಾಗಿದ್ದಾಗ ತಿಳಿದುಕೊಳ್ಳುವವರು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ. ಯಾರು ಬಹಳ ಚೆನ್ನಾಗಿ ಧಾರಣೆ ಮಾಡುವರೋ, ತಂದೆಯನ್ನು ನೆನಪು ಮಾಡುವರೋ ಅವರ ಚೆಹರೆಯಿಂದಲೇ ಅರ್ಥವಾಗುತ್ತದೆ, ಬಾಬಾ ನಾವಂತೂ ತಮ್ಮಿಂದ ಪೂರ್ಣ ಆಸ್ತಿಯನ್ನು ಪಡೆಯುತ್ತೇವೆ. ಅಂದ ಮೇಲೆ ಅಂಥವರಲ್ಲಿ ಖುಷಿಯ ವಾದ್ಯಗಳು ಮೊಳಗುತ್ತಿರುತ್ತವೆ. ಸೇವೆಯ ಪ್ರತಿ ಬಹಳ ಉತ್ಸಾಹವಿರುವುದು. ಇಲ್ಲಿ ಬಂದು ರಿಫ್ರೆಶ್ ಆಗಿ ಸೇವೆಗಾಗಿ ಓಡುವರು. ಸರ್ವೀಸಿಗಾಗಿ ಪ್ರತಿಯೊಂದು ಸೇವಾ ಕೇಂದ್ರದಿಂದ ಅನೇಕರು ತಯಾರಾಗಬೇಕು. ನಿಮ್ಮ ಸೇವೆಯು ಬಹಳ ಹರಡುತ್ತಾ ಹೋಗುವುದು. ನಿಮ್ಮೊಂದಿಗೆ ಮಿಲನ ಮಾಡುತ್ತಾ ಹೋಗುತ್ತಾರೆ. ಕೊನೆಗೊಂದು ದಿನ ಸನ್ಯಾಸಿಗಳು ಬರುತ್ತಾರೆ. ಈಗಂತೂ ಅವರ ರಾಜ್ಯವಿದೆ. ಎಲ್ಲರೂ ಅವರ ಚರಣಗಳಿಗೆ ಬೀಳುತ್ತಾರೆ, ಪೂಜಿಸುತ್ತಾರೆ. ಆದರೆ ತಂದೆಯು ತಿಳಿಸುತ್ತಾರೆ, ಇದೆಲ್ಲವೂ ಭೂತ ಪೂಜೆಯಾಗಿದೆ. ನನಗಂತೂ ಚರಣಗಳಿಲ್ಲ. ಆದ್ದರಿಂದ ನಾನು ಪೂಜೆ ಮಾಡಿಸಿಕೊಳ್ಳುವುದಿಲ್ಲ. ನಾನಂತೂ ಈ ತನುವಿನ ಆಧಾರವನ್ನು ಪಡೆದಿದ್ದೇನೆ. ಆದ್ದರಿಂದ ಇವರಿಗೆ ಭಾಗ್ಯಶಾಲಿ ರಥವೆಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ನೀವು ಮಕ್ಕಳು ಬಹಳ ಸೌಭಾಗ್ಯಶಾಲಿಗಳಾಗಿದ್ದೀರಿ. ಏಕೆಂದರೆ ನೀವಿಲ್ಲಿ ಈಶ್ವರಿಯ ಸಂತಾನರಾಗಿದ್ದೀರಿ. ಆತ್ಮಗಳು ಪರಮಾತ್ಮನಿಂದ ಬಹಳ ಕಾಲ ಅಗಲಿದ್ದರೆಂದು ಗಾಯನವಿದೆ. ಯಾರು ಬಹಳ ಕಾಲದಿಂದ ಅಗಲಿದ್ದಾರೆಯೋ ಅವರೇ ಬರುತ್ತಾರೆ. ಅವರಿಗೆ ನಾನು ಬಂದು ಓದಿಸುತ್ತೇನೆ. ಈ ಮಾತು ಕೃಷ್ಣನಿಗೆ ಹೇಳಲು ಸಾಧ್ಯವಿಲ್ಲ. ಕೃಷ್ಣನು ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾನೆ. ಇದು ಅವರ ಅಂತಿಮ ಜನ್ಮವಾಗಿದೆ. ಆದ್ದರಿಂದ ಹೆಸರೂ ಸಹ ಇವರಿಗೆ ಶ್ಯಾಮಸುಂದರನೆಂದು ಇಡಲಾಗಿದೆ. ಶಿವನು ಯಾರೆಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಈ ಮಾತನ್ನು ತಂದೆಯೇ ಬಂದು ತಿಳಿಸುತ್ತಾರೆ. ನಾನು ಪರಮ ಆತ್ಮ ಪರಮಧಾಮದ ನಿವಾಸಿಯಾಗಿದ್ದೇನೆ. ನೀವು ಸಹ ಅಲ್ಲಿನ ನಿವಾಸಿಗಳಾಗಿದ್ದೀರಿ. ನಾನು ಸರ್ವಶ್ರೇಷ್ಠ ಪತಿತ ಪಾವನನಾಗಿದ್ದೇನೆ. ನೀವೀಗ ಈಶ್ವರಿಯ ಬುದ್ಧಿಯವರಾಗಿದ್ದೀರಿ. ಈಶ್ವರನ ಬುದ್ಧಿಯಲ್ಲಿ ಯಾವ ಜ್ಞಾನವಿದೆಯೋ ಅದನ್ನು ನಿಮಗೆ ತಿಳಿಸುತ್ತಿದ್ದಾರೆ. ಸತ್ಯಯುಗದಲ್ಲಿ ಭಕ್ತಿಯ ಮಾತೇ ಇರುವುದಿಲ್ಲ. ಈ ಜ್ಞಾನವು ನಿಮಗೆ ಈಗಲೇ ಸಿಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಅಂತರ್ಮುಖಿಯಾಗಿ ತಮ್ಮ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ. ಇದೇ ಅಭ್ಯಾಸ ಮಾಡಬೇಕಾಗಿದೆ. ನಾನು ಆತ್ಮನಾಗಿದ್ದೇನೆ. ನನ್ನ ಸಹೋದರ ಆತ್ಮನಿಗೆ ತಂದೆಯ ಸಂದೇಶವನ್ನು ಕೊಡುತ್ತೇನೆ. ಹೀಗೆ ಆತ್ಮ ಅಭಿಮಾನಿಯಾಗುವ ಗುಪ್ತ ಪರಿಶ್ರಮ ಪಡಬೇಕಾಗಿದೆ. ಆತ್ಮಿಕ ಸೇವೆಯ ಉಮಂಗವನ್ನಿಟ್ಟುಕೊಳ್ಳಬೇಕಾಗಿದೆ. ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವ ಪರಿಶ್ರಮ ಪಡಬೇಕಾಗಿದೆ. ಸಂಘ ದೋಷವು ಕೆಟ್ಟದಾಗಿದೆ. ಅದರಿಂದ ತಮ್ಮನ್ನು ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ. ಅಶುದ್ಧ ಆಹಾರ ಪಾನೀಯ ಹವ್ಯಾಸವನ್ನು ಮಾಡಿಕೊಳ್ಳಬಾರದು. ವರದಾನ: ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಸದಾ ವ್ಯಸ್ತವಾಗಿರುವಂತಹ ವಿಶ್ವದ ಆಧಾರ ಮೂರ್ತಿ ಭವ. ವಿಶ್ವ ಕಲ್ಯಾಣಕಾರಿ ಮಕ್ಕಳು ಸ್ವಪ್ನದಲ್ಲಿಯೂ ಸಹ ಫ್ರೀಯಾಗಿರುವುದಿಲ್ಲ. ಅವರು ದಿನ ರಾತ್ರಿ ಸೇವೆಯಲ್ಲಿ ವ್ಯಸ್ತವಾಗಿರುತ್ತಾರೆ. ಅವರು ಸ್ವಪ್ನದಲ್ಲಿಯೂ ಸಹ ಯಾವುದಾದರೂ ಹೊಸ ಹೊಸ ಮಾತು, ಸೇವೆಯ ಪ್ಲಾನ್ ಹಾಗೂ ರೀತಿಗಳು ಕಾಣುತ್ತಿರುತ್ತವೆ. ಅವರು ಸೇವೆಯಲ್ಲಿ
ವ್ಯಸ್ತವಾಗಿರುವ ಕಾರಣ ಅವರ ಪುರುಷಾರ್ಥದಲ್ಲಿ ವ್ಯರ್ಥದಿಂದ ಹಾಗೂ ಅನ್ಯರ ವ್ಯರ್ಥದಿಂದ ಸದಾ ಸುರಕ್ಷಿತರಾಗಿರುತ್ತಾರೆ. ಅವರ ಎದುರು ಸದಾ ಬೇಹದ್ದಿನ ವಿಶ್ವದ ಆತ್ಮಗಳು ಸದಾ ಕಂಡುಬರುತ್ತಿರುತ್ತಾರೆ. ಅವರಲ್ಲಿ ಸ್ವಲ್ಪವಾದರೂ ಸಹ ಬೇಜವಾಬ್ದಾರಿತನ ಕಂಡುಬರುವುದಿಲ್ಲ. ಇಂತಹ ಸೇವಾದಾರಿ ಮಕ್ಕಳಿಗೆ ಆಧಾರ ಮೂರ್ತಿಗಳಾಗುವ ವರದಾನ ಪ್ರಾಪ್ತಿಯಾಗಿ ಬಿಡುತ್ತದೆ. ಸ್ಲೋಗನ್: ಸಂಗಮಯುಗದ ಒಂದೊಂದು ಸೆಕೆಂಡ್ ಕೂಡ ವರ್ಷದ ಸಮಾನವಾಗಿದೆ. ಆದ್ದರಿಂದ ಹುಡುಗಾಟಿಕೆಯಲ್ಲಿ ಸಮಯವನ್ನು ಕಳೆಯಬೇಡಿ. ಅವ್ಯಕ್ತ ಸೂಚನೆ: ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ. ಯಾರ ಜೊತೆ ಸ್ವಯಂ ಸರ್ವಶಕ್ತಿವಂತ ತಂದೆ ಕಂಬೈನ್ಡ್ ಆಗಿದ್ದಾರೆ, ಸರ್ವಶಕ್ತಿಗಳು ಸ್ವತಃ ಅವರ ಜೊತೆ ಇರುತ್ತವೆ. ಎಲ್ಲಿ ಸರ್ವಶಕ್ತಿಗಳಿವೆ ಅಲ್ಲಿ ಸಫಲತೆ ಇರುತ್ತದೆ. ಇದು ಅಸಂಭವವಿದೆ. ಯಾರೇ ಒಳ್ಳೆಯ ಜೊತೆಗಾರರು ಲೌಕಿಕದಲ್ಲಿಯೂ ಸಿಕ್ಕಿದರೆ ಅವರನ್ನು ಬಿಡುವುದಕ್ಕೆ ಸಾಧ್ಯವಿಲ್ಲ. ಇವರಂತೂ ಅವಿನಾಶಿ ಜೊತೆಗಾರರಾಗಿದ್ದಾರೆ ಎಂದು ಮೋಸ ಮಾಡುವಂತಹ ಜೊತೆಗಾರರಲ್ಲ, ಸದಾ ಜೊತೆ ನಿಭಾಯಿಸುವಂತಹ ಜೊತೆಗಾರರಾಗಿದ್ದಾರೆ. ಸದಾ ಜೊತೆ ಜೊತೆ ಇರಿ. ಒಳ್ಳೆಯದು. ಓಂ ಶಾಂತಿ. ಓಂ ಶಾಂತಿ.